ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾಡ್ನುಡಿ ಲೈವ್ಗೆ ಸ್ವಾಗತ. ಸ್ನೇಹಿತರೆ, ನೀವೇನಾದರೂ ಜಿಯೋ ಸಿಮ್ಮನ್ನು ಹೊಂದಿದ್ದೀರಾ? ಹಾಗಿದ್ರೆ ನಿಮಗೆ ಇದೀಗ ಶಾಕಿಂಗ್ ಸುದ್ದಿಯೊಂದು ಇದೆ. ಏನು ಆ ಶಾಕಿಂಗ್ ಸುದ್ದಿ? ಈ ವಿಡಿಯೋವನ್ನು ಕಂಪ್ಲೀಟಾಗಿ ವಾಚ್ ಮಾಡಿ. ಇದೀಗ ಲಯನ್ಸ್ ಜಿಯೋದ ಕೆಲವು ರೀಚಾರ್ಜ್ ಯೋಜನೆಗಳು ತಾರತಮ್ಯದಿಂದ ಕೂಡಿದ್ದು ಪಾರದರ್ಶಕತೆಯ ನಿಯಮಗಳನ್ನು ಉಲ್ಲಂಘಿಸ್ತಾ ಇದೆ ಅಂತ ಹೇಳಿ ಟ್ರಾಯ್ ಹೇಳಿದೆ. ಈ ಹಿನ್ನೆಲೆಯಲ್ಲಿ ಎಲ್ಲ ಪ್ಲಾನ್ಗಳನ್ನು ಎಲ್ಲ ವೇದಿಕೆಗಳಲ್ಲಿ ಮತ್ತು ಎಲ್ಲ ಸಾಧನಗಳಿಗೆ ಲಭ್ಯವಾಗುವಂತೆ ಮಾಡಲು ಟ್ರಾಯ್ ಇದೀಗ ಕಟ್ಟುನಿಟ್ಟಿನ ಆದೇಶವನ್ನು ನೀಡಿದೆ. ದೇಶದ ಅತಿದೊಡ್ಡ ಟೆಲಿಕಾಂ ಸಂಸ್ಥೆಯಾದ ರಿಲಯನ್ಸ್ ಜಿಯೋಗೆ ಭಾರತೀಯ ಟೆಲಿಕಾಂ ನಿಯಂತ್ರಣಾ ಪ್ರಾಧಿಕಾರ ಇದೀಗ ಬಿಸಿಯನ್ನು ಮುಟ್ಟಿಸಿದೆ. ಜಿಯೋದ ಕೆಲವು ರೀಚಾರ್ಜ್ ಯೋಜನೆಗಳು ತಾರತಮ್ಯದಿಂದ ಕೂಡಿವೆ ಮತ್ತು ಪಾರದರ್ಶಕತೆಯ ನಿಯಮಗಳನ್ನು ಉಲ್ಲಂಘನೆ ಮಾಡ್ತಾ ಇವೆ ಅಂತ ಹೇಳಿರುವ ಟ್ರಾಯ್ ಏಪ್ರಿಲ್ 14ರ ಒಳಗಡೆ ಇವುಗಳನ್ನು ಸರಿಪಡಿಸುವಂತೆ ಕಟ್ಟುನಿಟ್ಟಿನ ಆದೇಶವನ್ನು ನೀಡಿದೆ. ಮುಖ್ಯವಾಗಿ 2 ವಿಷಯಗಳಲ್ಲಿ ಜಿಯೋ ನಿಯಮ ಉಲ್ಲಂಘನೆ ಮಾಡಿದೆ ಅಂತ ಹೇಳಿ ಟ್ರಾಯ್ ಇದೀಗ ಹೇಳಿರುವಂಥದ್ದು. ಕೆಲವು ಅಗ್ಗದ ಪ್ಲಾನ್ಗಳನ್ನು ಕೇವಲ 5 ಆಯ್ದ ವೇದಿಕೆಗಳಲ್ಲಿ ಮಾತ್ರ ನೀಡಲಾಗ್ತಾ ಇದೆ. ಉದಾಹರಣೆಗೆ 249 ರೀಚಾರ್ಜ್ ಮತ್ತು 199ರ ಪ್ಲಾನ್ಗಳು ಕೇವಲ ಜಿಯೋ ಸ್ಟೋರ್ಗಳಲ್ಲಿ ಮಾತ್ರ ಲಭ್ಯವಿದ್ದರೆ 209ರ ಪ್ಲಾನ್ ಕೇವಲ ಮೈ ಜಿಯೋ ಆ್ಯಪ್ನಲ್ಲಿ ಮಾತ್ರ ಲಭ್ಯವಿದೆ. ಇದು ಗ್ರಾಹಕರಿಗೆ ಗೊಂದಲ ಉಂಟು ಮಾಡ್ತಾ ಇದೆ ಅಂತ ಹೇಳಿ ಇದು ನಿಯಮ ಬಾಹಿರ ಅಂತ ಹೇಳಿ ಟ್ರಾಯ್ ಇದೀಗ ಹೇಳಿರುವಂಥದ್ದು. ಇನ್ನು ಜಿಯೋ ಫೋನ್ ಮತ್ತು ಜಿಯೋ ಭಾರತ್ ಫೋನ್ಗಳಿಗಾಗಿ ಪ್ರತ್ಯೇಕ ಅಗ್ಗದ ಪ್ಲಾನ್ಗಳನ್ನು ನೀಡಲಾಗ್ತಾ ಇದೆ. ಈ ಪ್ಲಾನ್ಗಳು ಇತರ ಸ್ಮಾರ್ಟ್ಫೋನ್ ಬಳಕೆದಾರರಿಗೆ ಸಿಗ್ತಾ ಇಲ್ಲ. ಇದನ್ನು ಟ್ರಾಯ್ ತಾರತಮ್ಯ ಅಂತ ಹೇಳಿ ಕರೆದಿದ್ದು ಪ್ಲಾನ್ಗಳು ಎಲ್ಲ ಸಾಧನಗಳಿಗೂ ಸಮಾನವಾಗಿ ಸಿಗಬೇಕು ಅಂತ ಹೇಳಿ ಸೂಚನೆ ನೀಡಿದೆ. ಇನ್ನು ಸುಮಾರು 50 ಕೋಟಿಗೂ ಹೆಚ್ಚು ಗ್ರಾಹಕರನ್ನು ಹೊಂದಿರುವಂತಹ ಜಿಯೋ ತನ್ನ ನಿಲುವನ್ನು ಕೂಡ ಸಮರ್ಥಿಸಿಕೊಂಡಿದೆ. ನಮ್ಮ ಪ್ಲಾನ್ಗಳು ನಿರ್ದಿಷ್ಟ ಬಳಕೆದಾರರ ವಿಭಾಗವನ್ನು ಆಧರಿಸ್ತವೆ, ಹಾಗಾಗಿ ಇವುಗಳನ್ನು ತಾರತಮ್ಯ ಅಂತ ಹೇಳಿ ಕರೀಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲದೆ ಪೋಸ್ಟ್ ಪೇಯ್ಡ್ ಮತ್ತು ಮೊದಲ ಬಾರಿಯ ರೀಚಾರ್ಜ್ಗಳನ್ನು ಆನ್ಲೈನ್ನಲ್ಲಿ ಮಾರಾಟ ಮಾಡಲು ಸಾಧ್ಯ ಇಲ್ಲ ಅಂತ ಹೇಳಿ ಜಿಯೋ ಇದೀಗ ವಾದ ಮಾಡಿದೆ. ಸ್ನೇಹಿತರೆ, ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ. ಅದೇ ರೀತಿ ನಮ್ಮ ಚಾನಲನ್ನು ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿ.